ನಾವ್ ಚೆನ್ನಾಗಿದೀವಿ, ನೀವು? ತುಂಬಾ ಚೆನ್ನಾಗಿದ್ದೀವಿ. ಗೌರಿ ಶಂಕರ ಇಬ್ಬರದು ಒಂಥರ ತುಂಬಾ ಚೆನ್ನಾಗಿ ಅಂದ್ರೆ ಸೀನ್ಸ್ ಇರುತ್ತೆ ಅಂತ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಶೂಟಿಂಗ್ ಟೈಮಲ್ಲೂ ಅಷ್ಟೇ, ನಾನು ಮೇಕಿಂಗ್ ಎಲ್ಲ ನೋಡ್ತಾ ಇರ್ತೀನಿ ಸಮ್ಟೈಮ್ಸ್. ಸೊ ತುಂಬಾ ತರಲೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಶೂಟಿಂಗ್ ಮಾಡ್ತಾ ಇರ್ತೀರಾ. ಸೊ ಹೇಗಿದೆ ಇಬ್ಬರದು ಅಂದ್ರೆ ಕಾಂಬಿನೇಷನ್ ಸೀನ್ಸ್ ಹೇಗಿರುತ್ತೆ? ಆಕ್ಚುಲಿ ಚೆನ್ನಾಗಿರುತ್ತೆ. ಡೈಲಾಗ್ಸ್ ನಮ್ ಡೈರೆಕ್ಟರ್ ಹೇಳ್ತಿದ್ದಾಗ್ಲೇ ನಮಗ್ ನಗು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಇಂಥದ್ದನ್ನ ನಾವಿಬ್ರು ಡಿಸ್ಕಸ್ ಮಾಡ್ಕೊಂಡ್ ಮಾಡ್ಬೇಕು ಅಂತ ಏನಿಲ್ಲ. ನಾನ್ ಏನಾದ್ರು ತಗೊಂಡ್ರೆ ಇಮಿಡಿಯೇಟ್ ಇವ್ರು ಇಂಪ್ರೂವೈಸ್ ಮಾಡಿ ಅದನ್ನ ತಗೋತಾರೆ. ಅವ್ರೇನಾದ್ರು ತಗೊಂಡ್ರೆ ಅಂದ್ರೆ ನಾವು ಡಿಸ್ಕಸ್ ಮಾಡೇ ಒಂದನ್ನ ಇಂಪ್ರೂವೈಸ್ ಮಾಡ್ಬೇಕು ಅಂತ ಇಲ್ಲ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಆ ಕಂಪ್ಯಾಟಿಬಿಲಿಟಿ ಬಂದ್ಬಿಟ್ಟಿದೆ. ಸೊ ಏನೇ ಇದ್ರೂನು ಅಂದ್ರೆ ಸ್ಪಾಟ್ ಅಲ್ಲೂ ನಾವು ಇಮಿಡಿಯೇಟ್ ಹಿಂಗ್ ತಗೋಬಹುದು, ಇಂಪ್ರೂವೈಸೇಷನ್ಸ್ ಹಿಂಗ್ ತಗೋತೀವಿ. ತೆರೆ ಮೇಲೆ ಶಂಕರ ತುಂಬಾ ಜೋರು, ಯಾಕೋ ತೆರೆ ಹಿಂದೆ ಗೌರಿ ಸ್ವಲ್ಪ ಜೋರು ಅನ್ಸುತ್ತೆ, ಶಂಕರ ಸೈಲೆಂಟ್ ಅನ್ಸುತ್ತೆ, ಹೌದಾ? ಹೌದು. ಅಲ್ಲ ಅಂದ್ರೆ ಆನ್ ಸ್ಕ್ರೀನು ಗೌರಿ ಏನ್ ಅಷ್ಟೊಂದ್ ಸೈಲೆಂಟ್ ಅಲ್ಲ, ಅವಳು ಮಾತಾಡ್ತಾಳೆ. ಬಟ್ ನಾನು ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆಫ್ ಸ್ಕ್ರೀನ್. ಶಂಕರ ಯಾಕೆ ಅಂದ್ರೆ ತೆರೆ ಮೇಲೆ ಅಷ್ಟೊಂದು ಯಶವಂತ್ ಆಗಿ ತುಂಬಾ ಸೈಲೆಂಟ್ ಆಗಿರ್ತಾರೆ. ಸೊ ಯಾವಾಗ್ಲೂ ಹೀಗೆನಾ ಹೆಂಗೆ ಅಂತ? ಹಂಗೇನಿಲ್ಲ, ನಂಗೆ ತುಂಬಾ ಕ್ಲೋಸ್ ಆಗಿದ್ರೆ ನಾನು ಸ್ವಲ್ಪ ಜೋವಿಯಲ್ ಆಗಿರ್ತೀನಿ. ಬಟ್ ತುಂಬಾ ಅಂದ್ರೆ ಹೈಪರ್ ಆಕ್ಟಿವ್ ಪರ್ಸನ್ ಅಲ್ಲ, ಅಷ್ಟೇ ನಾರ್ಮಲ್ ಆಗಿರ್ತೀನಿ. ಅಂಡ್ ಅದೇ ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೆ. ಹೊಂದ್ಕೊಂಡ್ಮೇಲೆ ನಾನು ನಾರ್ಮಲ್ ಆಗಿ ಮಾತಾಡ್ಕೊಂಡು ಆರಾಮಾಗಿರ್ತೀನಿ ಅಷ್ಟೇ. ಮೊನ್ನೆಲ್ಲ ಮದುವೆ ಸೀನ್ಸ್ ಆಯ್ತು, ಶೂಟಿಂಗ್ ಆಯ್ತು, ನಿಮ್ ಮೇಲೆ ಇವಾಗ ಗೌರಿ ತಂಗಿ ತುಂಬಾನೇ ಕೋಪ ಮಾಡ್ಕೊಂಡು ಒಂದು ಡಿಸಿಷನ್ ತಗೊಂಡಿದ್ದಾರೆ. ಸೊ ಆ ಸೀನ್ಸ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಹೇಗಿತ್ತು, ಮತ್ತೆ ಸ್ಟೋರಿ ಲೈನ್ ಬಗ್ಗೆ ಏನ್ ಹೇಳ್ತೀರಾ? ಸೀನ್ಸ್ ಶೂಟ್ ಮಾಡ್ಬೇಕಾದ್ರೆ ಅದು ಆಬ್ವಿಯಸ್ಲಿ ಗ್ರೀಷ್ಮಾ ನನ್ನ ತಂಗಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಆ ಒಂದು ಎಮೋಷನಲ್ ಅದೆಲ್ಲ ಇತ್ತು. ಅಂದ್ರೆ ಅವಳ ಜೀವನ ಹಾಳಾಗುತ್ತೆ, ಸರಿ ಮಾಡ್ಬೇಕು ಅನ್ನೋದೆಲ್ಲ ಇತ್ತು. ಬಟ್ ಅವಳು ಅರ್ಥ ಮಾಡ್ಕೋತಿಲ್ಲ ಅದನ್ನ. ಮೇ ಬಿ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೋತಾಳೆ. ಅಂಡ್ ಸ್ಟೋರಿ ಲೈನ್ ಒಂದು, ಇವಾಗ ನಾವು ನಮ್ ಸುತ್ತಮುತ್ತ ನಾವು ನೋಡಿದ್ರೆ ನಮ್ಗೆ ಬರೀ ಪಾಸಿಟಿವ್ ಅಥವಾ ಒಳ್ಳೇದೇ ಕಾಣಿಸೋದಿಲ್ಲ. ಪಾಸಿಟಿವ್ ಇರುತ್ತೆ, ಅದೇ ತರ ನೆಗೆಟಿವ್ ಇರುತ್ತೆ. ಅಂಡ್ ಕೆಟ್ಟದ್ದು ಎಷ್ಟ್ ದಿನ ಅಂತ ಮರೆಯಕ್ ಸಾಧ್ಯ, ಅಥವಾ ಕೆಟ್ಟದ್ದೇ ಎಷ್ಟ್ ದಿನ ಅಂತ ನಡೆಯೋದಕ್ ಸಾಧ್ಯ? ಕೆಟ್ಟದಾದ್ರೇನೆ ಒಬ್ರಿಗೆ ಒಳ್ಳೇದಾಗೋದು. ಸೊ ಇದೊಂದು ಫೇಸ್ ಅಷ್ಟೇ. ಈ ಫೇಸ್ ಅನ್ನ ಮತ್ತೆ ಒಳ್ಳೇದು ಅದನ್ನ ಓವರ್ಲ್ಯಾಪ್ ಮಾಡುತ್ತೆ, ಒಳ್ಳೆ ಎಪಿಸೋಡ್ಸ್ ಬರುತ್ತೆ. ಅಥವಾ ಇವಾಗ ನೀವ್ ಯಾರಿಗ್ ಬೈತಾ ಇರ್ತೀರೋ ಅವ್ರಿಗೆ ಆಬ್ವಿಯಸ್ಲಿ ಕೆಡಕ್ ಆಗೇ ಆಗುತ್ತೆ, ತಪ್ಪು ಮಾಡ್ದೊಂದು ಶಿಕ್ಷೆ ಆಗೇ ಆಗುತ್ತೆ. ಹಂಗಂತ ಪ್ರಪಂಚದಲ್ಲಿ ಯಾರು ತಪ್ಪೇ ಮಾಡಲ್ಲ ಅಂತ ಅಲ್ಲ, ಅದನ್ನ ನಾವು ರಿಯಲಿಸ್ಟಿಕ್ ಆಗಿ ತೋರಿಸ್ತಾ ಇದೀವಿ ಅಷ್ಟೇ. ಗೌರಿ ಶಂಕರ ಅನ್ನೋ ಏನು ಪಾತ್ರಗಳಿದ್ದಾವೆ, ಸೊ ಜನಕ್ಕೆ ಅದು ಕಾಂಬಿನೇಷನ್ ತುಂಬಾ ಇಷ್ಟ ಆಗ್ಬಿಡುತ್ತೆ. ಸೊ ಕಮೆಂಟ್ಸ್ ಗಳನ್ನೆಲ್ಲ ಓದ್ತಾ ಇರ್ತೀರಾ? ಓದ್ತೀನಿ. ನೀವಿಬ್ರು ಹೊರಗಡೆ ಹೋದಾಗ ಏನಾದ್ರು ಹೇಳಿದಾರ ಗೌರಿ ಎಲ್ಲಿ ಅಂತ ಕೇಳಿದಾರ, ಅಥವಾ ಶಂಕರ ಎಲ್ಲಿ ಅಂತ ನಿಮ್ಮನ್ನ ಕೇಳಿದಾರ, ಅಥವಾ ನೀವು ಇನ್ನೊಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಪ್ರೀತಿಯಿಂದ ಇರಿ ಅಂತ ಏನಾದ್ರು ಸಜೆಷನ್ಸ್ ಕೊಡ್ತಾ ಇರ್ತಾರೆ ಜನ ಅಂತ? ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತಿದ್ರು, ಪಾಪ ಅವ್ರ ಪ್ರೀತಿನ ಒಪ್ಕೊಳ್ಳಿ, ಯಾಕೆ ಹಿಂಗ್ ಸತಾಯಿಸ್ತೀರಾ ಅಂತ. ಇವಾಗೇನು ಆತರ ಹೇಳಲ್ಲ, ಅದೇ ನೈಸ್ ಪೇರ್ ಆತರ ಹೇಳ್ತಾರೆ ಅಷ್ಟೇ. ನನಗೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನ್ ಕಷ್ಟೊಂದು ಗೋಳುಕತ್ಯ ಪಾಪ ಅವಳನ್ನ, ಪಾಪ ಸಾಧು ಹುಡುಗಿ. ಆಮೇಲೆ ಯೂಶಲಿ ನಂದು ಇದೊಂದು ಸ್ಟೈಲ್ ಇದೆ, ಸೊ ದೃಷ್ಟಿ ತೆಗ್ದು ಹಿಂಗ್ ಮಾಡ್ಕೊಳ್ಳೋದು. ಆಮೇಲೆ ಈ ಉಂಗುರ ಇದ್ರ ಬಗ್ಗೆ ಎಲ್ಲ ಜನ ಯೂಶಲಿ ಬಂದು ಕಮ್ಯುನಿಕೇಟ್ ಮಾಡೋದು. ಆಮೇಲೆ ನನ್ನನ್ನ ಒಂಥರ ಅವ್ರ ಮನೆ ಮಗನ್ ತರ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ಕ್ಯಾಶುಯಲಿ ಬಂದು ಮಾತಾಡಿಸ್ತಾರೆ. ಒಬ್ಬ ಆರ್ಟಿಸ್ಟ್ ಅಥವಾ ಆಕ್ಟರ್ ಅನ್ನೋ ತರ ಮಾತಾಡ್ಸಲ್ಲ. ಏನೋ ಶಂಕರ ಹೆಂಗಿದ್ಯಾ ಹಂಗೆ. ಸೊ ಆ ಜೋವಿಯಲ್ನೆಸ್ ಇದೆ ಇವಾಗ ಆಡಿಯನ್ಸ್ಗೆ ನನ್ ಮೇಲೆ. ಗೌರಿ ಶಂಕರ ಆಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ ಸೀರಿಯಲ್ ನೋಡ್ತಾ ಇದ್ದೀರಾ, ಅಷ್ಟು ಸಪೋರ್ಟ್ ಮಾಡ್ತಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತಿದ್ದೀರಾ, ಅದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳೋದು ಅಂದ್ರೆ ಸೀರಿಯಲ್ ತರ ನೋಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಒಳ್ಳೇದ್ ಏನಿದೆ ಅದನ್ನ ತಗೊಳ್ಳಿ, ಕೆಟ್ಟದ್ ಏನಿದೆ ಅದಿದ್ದೇ ಇರತ್ತೆ. ಸೊ ಅದನ್ನ ಬಿಟ್ಬಿಟ್ಟು ನಿಮಗೆ ಏನ್ ಬೇಕು ಅದನ್ನ ಮಾತ್ರ ತಗೊಂಡು ಆ ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೀರಿಯಲ್ ನೋಡಿ ಅಂತ ಹೇಳ್ತೀನಿ. ನಂದು ಅದೇ.